धरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये वागीशाद्या सुमनसः सर्वार्थानामुपक्रमे यन्नत्वा कृतकृत्याः स्युः तन्नमामि गजाननम्। ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानगणः प्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती महासद्गुरुभ्यो नमः। श्री श्री ब्रह्मचैतन्य महासद्गुरुभ्यो नमः। ओम श्रीकल्याणगुणावहं रिपुहरं दुःस्वप्नदोषापहं गङ्गास्नानविशेषपुण्यफलदं गोदानतुल्यं नृणाम् आयुर्वृद्धिदमुत्तमं शुभकरं सन्तानसम्पत्प्रदं नानाकर्मसुसाधनं समुचितं पञ्चाङ्गमाकर्ण्यताम् ಪಂಚಾಂಗಮಾಕರ್ಣ್ಯತಾ. ಎಲ್ಲ ಭಗವದ್ಭಕ್ತರಲ್ಲೂ ಕೂಡ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ತಮ್ಮೆಲ್ಲರನ್ನೂ ಕೂಡ ಅದು ಯಾಕೋ ಬರ್ತಿದೆಯಪ್ಪ. ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯ. ಭಗವಂತನು ರಾಮದೇವರು ತಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ವರ್ಷದ ಆರಂಭದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದು ಪದ್ಧತಿ ಇದೆ. ಶಾಸ್ತ್ರದಲ್ಲಿಯೇ ಹೇಳತ್ತೆ, ದೈವಜ್ಞ ಸುಸಭಾಂ ಪ್ರವಿಶ್ಯ ಸುಜನಾತ್ ವಾರ್ಷಂ ಫಲಂ ಶ್ರಾವಯೇತ್ ಅಂತ. ನಾವುಗಳು ಇವತ್ತಿನ ದಿನ ಬೆಳಗ್ಗೆ ವರ್ಷಾದೌ ಉಷಸಿ ಸ್ಮರನ್ ರಘುಪತಿ, ಬೆಳಗ್ಗೆ ಸೂರ್ಯ ಇನ್ನು ಚಂದ್ರ ಆಕಾಶದಲ್ಲಿ ಚಂದ್ರ ಇರುವ ಹಾಗೆಯೇ ಇವತ್ತು ಹೇಳ್ಬೇಕಂತೆ. ಎದ್ದ ತಕ್ಷಣ ರಾಮರನ್ನ ಸ್ಮರಣೆ ಮಾಡಬೇಕಂತೆ, ರಘುಪತಿಂ. ಆಮೇಲೆ ಹೇಳ್ತಾರೆ ಚಂದ್ರಸ್ವರೆ, ಚಂದ್ರ ಇರಬೇಕಾದ್ರೆ ಎದ್ದು ಬಿಟ್ಟು ವೃದ್ಧಾಶೀಹಿ ಅನುಗೃಹ್ಯ, ತಲೆಗೆ ಎಣ್ಣೆ ಇಟ್ಟುಕೊಂಡು ಎಣ್ಣೆ ಹಚ್ಚಿಕೊಂಡು ಮಂಗಳ ಸ್ನಾನವನ್ನು ಮಾಡಿದ ಮೇಲೆ ಮೊದಲು ಭಗವಂತನ ಆಶೀರ್ವಾದವನ್ನು ಪಡೆದು ಆ ನಂತರ, ಇದು ಬೇರೆ ಅಣೆಯ, ನಂಗೆ ಅಷ್ಟೇ ಸಾಕು, ಇದು ತುಂಬ ಡಿಸ್ಟರ್ಬ್ ಆಗ್ತಿದೆ. ಆ ನಂತರ ನಾವುಗಳು ಮನೆಯಲ್ಲಿರುವಂತಹ ಹಿರಿಯರ ಆಶೀರ್ವಾದವನ್ನು ಪಡಿಬೇಕಂತೆ. ಮನೆಯಲ್ಲಿರುವಂತಹ ಹಿರಿಯರ ಆಶೀರ್ವಾದವನ್ನು ಪಡಿಬೇಕು. ಇವತ್ತು ಯುಗಾದಿ ಅಲ್ವಾ, ಮನೆಯಲ್ಲಿ ಹೊಸದಾಗಿ ಬೆಣ್ಣೆಯನ್ನು ಕಾಯಿಸಿರ್ತಾರಂತೆ, ಅದಕ್ಕೆ ಹಯ್ಯಂಗವಿ ಅಂತ ಹೆಸರು. ಅಂದರೆ ನಿನ್ನೆ ಬೆಳಗ್ಗೆ ಹಾಲನ್ನು ಕರೆದು ಹೆಪ್ಪನ್ನು ಹಾಕಿ ಮೊಸರಾದ ನಂತರ ಇವತ್ತು ಬೆಳಗ್ಗೆ ಕಡೆದು ಅದನ್ನು ಕಾಯಿಸಿರಬೇಕು ಅಂತ. ಹಯ್ಯಂಗವಿ ಅಂದರೆ ಈಗ ತಾನೇ ಮಾಡಿದಂತಹ ಹಾಲಿನ ಕರೆದಂತಹ ಬೆಣ್ಣೆ. ಯುಗಾದಿಗೆ ತುಪ್ಪವನ್ನು ಕಾಯಿಸಿರ್ತಾರಂತೆ. ಅಂತಹ ಒಂದು ಪಾತ್ರೆಯೊಳಗೆ ಪ್ರಾಶ್ಯ ಆಜ್ಯ ಪಾತ್ರೆ ಸ್ಥಿತಂ ನಿಂಬಕದಳಂ ಭಕ್ಷ್ಯ. ಆ ಆಜ್ಯ ಪಾತ್ರೆಯಲ್ಲಿರುವಂತಹ, ಮತ್ತು ಅದಕ್ಕೆ ನಿಂಬಕದಳ ಅಂದರೆ ಬೇವು, ಬೇವನ್ನು ಆ ತುಪ್ಪದ ಪಾತ್ರೆಗೆ ಹಾಕಿ ಅದರೊಳಗೆ ಬೇವು ಬೆಲ್ಲವನ್ನು ನಾವು ತಿಂದಂಥವರಾಗಿ ಹೇಳ್ತಾರೆ. ವಕ್ತ್ರಂ ವೀಕ್ಷ್ಯ ಚ ದರ್ಪಣೇನ, ಹೊಸ ಬಟ್ಟೆಯನ್ನು ಹಾಕ್ಕೋಬೇಕಂತೆ. ಹೊಸ ಬಟ್ಟೆಯನ್ನು ಹಾಕಿಕೊಂಡ ನಂತರ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಬೇಕಂತೆ. ಕನ್ನಡಿಯಲ್ಲಿ ನೋಡ್ಕೋಬೇಕಂತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾರೆ ಅಂದರೆ, ಸುದರ್ಶನ 39 ವರ್ಷ ಆಯಿತು, 40ನೇ ವರ್ಷಕ್ಕೆ ಕಾಲಿಟ್ಟಿದೀಯ. 38 ವರ್ಷ ಆಯಿತು, 39 ವರ್ಷಕ್ಕೆ ಕಾಲಿಟ್ಟಿದೀಯ. 50 ವರ್ಷ ಆಯಿತು, 51ನೇ ವರ್ಷಕ್ಕೆ ಕಾಲಿಟ್ಟಿದೀಯ. ನೋಡು, ಶರೀರಕ್ಕೆ ವಯಸ್ಸಾಗ್ತಾ ಇದೆ. ಹಿಂದಿನ ಸಂವತ್ಸರದಲ್ಲಿದ್ದಷ್ಟು ಶಕ್ತಿ, ಹಿಂದಿನ ಸಂವತ್ಸರದಲ್ಲಿದ್ದಷ್ಟು ಒಂದು
ನಮ್ಮ ಒಂದು ಓಜಸ್ಸು ತೇಜಸ್ಸು ಎಲ್ಲವೂ ಕೂಡ ಕಡಿಮೆಯಾಗ್ತಾ ಇದೆ. ಇನ್ನು ಮುಂದಾದರೂ ಕೂಡ ಭಗವಂತನನ್ನು ಸ್ಮರಿಸು ಅನ್ನೋದಕ್ಕೆ ನಮ್ಮನ್ನು ನಾವು ನೋಡ್ಕೋಬೇಕಂತ. ಈ ಸಂವತ್ಸರದಲ್ಲಿ ನಮ್ಮನ್ನು ನಾವುಗಳು ನೋಡಿಕೊಂಡಂಥವರು ಆದಮೇಲೆ ನಾವೇನು ಮಾಡಬೇಕಂದ್ರೆ ಸನ್ಮಿತ್ರ ವರ್ಗೈ ಸಮಂ ಹೋಗಿ ಎಲ್ಲರನ್ನೂ ಕಾಣಬೇಕಂತೆ. ಜಗತ್ತಲ್ಲಿರುವಂಥ ನಮ್ಮ ಸ್ನೇಹಿತರನ್ನು ಎಲ್ಲರನ್ನೂ ಕೂಡ ಕಂಡು, ಸ್ನೇಹಿತರನ್ನು ಊರಲ್ಲಿರೋ ಸ್ನೇಹಿತರನ್ನು ಕಂಡು ಹೊಸ ಬಟ್ಟೆ ಹಾಕ್ಕೊಂಡು ನಂತರ ಒಳ್ಳೆಯ ಒಬ್ಬ ಚೆನ್ನಾಗಿ ಜ್ಯೋತಿಷ್ಯವನ್ನು ಕಲಿತಿರುವಂತಹ ಒಬ್ಬನ ಸಮೀಪಕ್ಕೆ ಹೋಗಿ, ಗುರುವಿನ ಸಮೀಪಕ್ಕೆ ಹೋಗಿ ವರ್ಷದ ಫಲವನ್ನು ಸ್ಮರಣೆ ಮಾಡಬೇಕು, ಪಂಚಾಂಗವನ್ನು ಶ್ರವಣ ಮಾಡಬೇಕು ಅಂತ ನೋಡಿ. ಇಲ್ಲಿ ಹೇಳ್ತಾರೆ, ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ. ಈ ಪಂಚಾಂಗ ಶ್ರವಣದಿಂದ ನಮಗೆ ಏನು ಸಿಗತ್ತೆ ಅಂದರೆ, ನಮಗೆ ಈ ಒಂದು ಲಕ್ಷ್ಮಿಯು ಒಲಿಯುವಂಥವಳಾಗ್ತಾಳಂತೆ. ನಮ್ಮ ಹೃದಯದೊಳಗೆ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಯು ಏಳುತ್ತಂತೆ. ನಮಗೆ ಆಗದೇ ಇರುವಂತಹ ಶತ್ರುಗಳು ನಾಶವಾಗ್ತಾರಂತೆ ಮತ್ತು ಕೆಟ್ಟ ಸ್ವಪ್ನಗಳು ಬರುವುದಿಲ್ಲವಂತೆ. ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ. ಗಂಗಾ ಸ್ನಾನವನ್ನು ಮಾಡಿದಂತಹ ಪುಣ್ಯ ನಮಗೆ ಸಿಗುತ್ತಂತೆ. ಗೋದಾನ ತುಲ್ಯಂ ನೃಣಾಂ. ಗೋದಾನವನ್ನು ಮಾಡಿದಂತಹ ಪುಣ್ಯವು ಲಭಿಸುತ್ತಂತೆ. ಆಯುರು ವೃದ್ಧಿದ ಮುತ್ತಮಂ ಶುಭಕರಂ. ನಮ್ಮ ಆಯುಷ್ಯ ಜಾಸ್ತಿ ಆಗುತ್ತಂತೆ. ಮತ್ತು ಸಂತಾನ ಸಂಪತ್ಪ್ರದಂ. ಒಳ್ಳೆಯ ಸಂತಾನವು ನಮಗೆ ಆಗತ್ತಂತೆ. ಮಕ್ಕಳಿದರಲ್ಲ ಗುರುಗಳೇ, ಮೊಮ್ಮಕ್ಕಳಾಗ್ತಾರೆ. ಮೊಮ್ಮಕ್ಕಳು ಇದರಲ್ಲ ಗುರುಗಳೇ, ಅವರಿಗೆ ಮಂಗಳ ಆಗತ್ತೆ, ಅವರಿಗೆ ಮಂಗಳ ಆಗುವಂಥದ್ದಾಗತ್ತೆ. ನಾನಾ ಕರ್ಮ ಸುಸಾಧನಂ ನಾನಾ ಸಮುಚಿತಂ ಪಂಚಾಂಗ ಮಾಕರಣ್ಯತಂ. ನಾನಾ ಕರ್ಮ, 1-2 ಕರ್ಮ ಅಲ್ಲ, ಎಲ್ಲ ಕರ್ಮಗಳಿಗೂ ಕೂಡ ನಾವು ಏನಾದರೂ ಒಂದು ಗುರುಗಳೇ ನೋಡಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತೀವಿ? ಲೆಕ್ಕ ಮಾಡ್ತೇವೆ. ಇವತ್ತಿಗೆ ತಾರಾಬಲ ಇದೆಯಾ ನಿಮಗೆ? ಮಾಡುವಂತಹ ಕೆಲಸ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗ್ತಾ ಇದೆಯಾ? ಈ ನಕ್ಷತ್ರದಲ್ಲಿ ಈ ವಾರದಲ್ಲಿ ಮಾಡಬಹುದಾ ಈ ಕೆಲಸವನ್ನು? ಇವೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಪಂಚಾಂಗ. ಮೊದಲನೆಯದಾಗಿ ಪಂಚಾಂಗ ಅಂದರೆ ಏನು? ಪಂಚಾಂಗ ಅಂದ ತಕ್ಷಣ ನಾವು ಈ ಪುಸ್ತಕ ಎತ್ತಿಬಿಡ್ತೇವೆ, ಇದೇ ಪಂಚಾಂಗ ಅಂತ. ಪಂಚಾಂಗ ಅಂದರೆ 5 ಅಂಗಗಳು. ಹೇಗೆ ಒಬ್ಬ ಮನುಷ್ಯನ ಶರೀರಕ್ಕೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಬಾಯಿ, ಕೈ, ಕಾಲುಗಳು, ಹೊಟ್ಟೆ ಇವೆಲ್ಲವನ್ನು ಏನಂತ ಹೇಳ್ತೀವಿ? ಅಂಗಗಳು ಅಂತ ಹೇಳ್ತೇವೆ. ಅಂಗಗಳು ಅಂತ ಹೇಳ್ತೇವೆ. ಹಾಗೆ ಒಂದು ದಿನಕ್ಕೆ 5 ಅಂಗಗಳು ಇರ್ತಾವಂತೆ. ಒಂದು ದಿನಕ್ಕೆ 5 ಅಂಗಗಳು ನಮಗೆ ಇರುವಂಥದ್ದಾಗತ್ತೆ. ಅವು ಯಾವ್ಯಾವುದಪ್ಪ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಮೊದಲನೆಯದು ತಿಥಿ, ನಂತರ ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಈ 5 ಇರ್ತವೆ. ಆ ಒಂದು 5 ಇದ್ದಾಗ ಇದಕ್ಕೆ ನಾವು ಪಂಚ ಅಂಗಗಳು, 5 ಅಂಗಗಳು. ಯಾವುದಕ್ಕೆ? ಒಂದು ದಿನಕ್ಕೆ ಇರಬೇಕಾದಂತಹ 5 ಅಂಗಗಳು ಅಂತ ಅರ್ಥ. ಇವತ್ತಿನ ದಿನ ಈ ಬೇವು ಬೆಲ್ಲವನ್ನು ತಿನ್ನಬೇಕಾದಾಗ ನಾವೆಲ್ಲರೂ ಕೂಡ ಒಂದು ಶ್ಲೋಕವನ್ನು ಹೇಳ್ತೇವೆ. ಹೇಳಿಲ್ಲ ಅಂದರೆ ಹೇಳ್ಕೊಡ್ತೇನೆ, ಒಂದ್ಸಲಿ ಹೇಳ್ಬಿಡಿ ತಿಂದಿದ್ರೆ. ಆದ್ರಿಂದ ಏನೋ ಹೇಳಿ. ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ 100 ವರ್ಷಗಳ ಕಾಲ ಆಯುಷ್ಯವು, ಸದೃಢವಾದ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಕೂಡ ನಾವುಗಳು ಈ ಬೇವು ಬೆಲ್ಲವನ್ನು ತಿಂತೇವೆ ಅಂತ ಹೇಳಿ ನಾವು ಅದನ್ನು ಪ್ರಾಶನೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಪ್ಪ, ಇಷ್ಟು ಒಂದು ಪಂಚಾಂಗದ ಫಲ ಅಂತ ಆದಮೇಲೆ ಒಂದು ವರ್ಷಕ್ಕೆ ಒಬ್ಬ ರಾಜ ಇರ್ತಾನೆ, ಒಬ್ಬ ಮಂತ್ರಿ ಇರ್ತಾನೆ, ಒಬ್ಬ ಸೇನಾಧಿಪತಿ ಇರ್ತಾನೆ, ಒಬ್ಬ ಸಸ್ಯಾಧಿಪತಿ ಇರ್ತಾನೆ, ಎಲ್ಲವೂ ಕೂಡ ಇರ್ತಾರೆ. ಈ ಒಂದು ಸಂವತ್ಸರಕ್ಕೆ ರಾಜ ಯಾರಪ್ಪ ಅಂದರೆ ರವಿ, ಸೂರ್ಯನು ರಾಜ. ವಿಶ್ವಾವಸು ಅನ್ನುವಂತಹ ಸಂವತ್ಸರಕ್ಕೆ ರಾಜ ಯಾರು ಅಂದರೆ ಸೂರ್ಯನೇ ರಾಜ. ಮಂತ್ರಿ ಯಾರು? ಚಂದ್ರ ಮಂತ್ರಿ. ಸೇನಾಧಿಪತಿ ಮತ್ತೆ ಆ ಸೂರ್ಯನೇ ಸೇನಾಧಿಪತಿಯನ್ನು ಇಟ್ಕೊಂಡಿರ್ತಾರೆ. ಈಗ ಹೇಗೆ ಒಬ್ಬ ಮುಖ್ಯಮಂತ್ರಿ ಆದ ಅಂದರೆ ಆ ವಿತ್ತ ಸಚಿವಾಲಯ ತಾನೇ ಇಟ್ಟುಕೊಂಡಿರ್ತಾನೆ. ಹಾಗೆ ಒಬ್ಬ ರಾಜನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದೇನೆಂದರೆ ಸೇನಾಧಿಪತ್ಯ. ಆ ಸೇನಾಧಿಪತಿ ನಮಗೆ ರವಿಯೇ ಆಗಿರ್ತಾನೆ. ಸಸ್ಯಾಧಿಪತಿ ಗುರು ಆಗಿರ್ತಾನೆ. ಧಾನ್ಯಾಧಿಪತಿ ಕುಜ, ಮೇಘಾಧಿಪತಿ ಮತ್ತೆ ರವಿಯೇ ಆಗಿರುವಂಥವನು ಆಗಿರ್ತಾನೆ. ಪಶುನಾಯಕ ಈ ಸಲಿ ಯಮನಾಗಿರ್ತಾನೆ.
ಪಶುನಾಯಕ ಈ ಸಲ ಯಮನಾಗಿರ್ತಾನೆ. ನೋಡಿಪ್ಪ, ಈ ರೀತಿಯಾಗಿ ರಾಜ, ಈ ವಿಶ್ವಾವಸು ಅನ್ನುವಂತಹ ಈ ಸಂವತ್ಸರ ಈ ರೀತಿಯಾಗಿ ಮಂತ್ರಿ ಮತ್ತು ಸೇನಾಧಿಪತಿ ರಾಜರನ್ನ ಇಟ್ಟುಕೊಂಡಿರ್ತಾರೆ. ಈ ಒಂದು ಸಂವತ್ಸರದ ಫಲ ಏನು? ಈ ವಿಶ್ವಾವಸು ಸಂವತ್ಸರದ ಫಲ ಏನಪ್ಪ ಅಂದರೆ ಹೇಳ್ತಾರೆ ನೋಡಿ, ವಿಶ್ವಾವಸೌ ವಿವಿಧ ಸಸ್ಯ ಯುತಾಧರಿತ್ರಿ ನಾನಾ ವಿಧ ಪ್ರಚುರತೋ ಯದ ಮೇಘ ಸಂಘೈಹಿ ನಾನಾ ವಿಧ ಕ್ರತುರವೇಶು ಕ್ರತು ವರೇಶು ವಿಘುಷ್ಟನಾದೈಹಿ ಭಾತ್ಯಂಗ ವಂಗ ಮಗಧಾನಿ ಹತಾಶ್ಚ ಚೋರೈಹಿ ಅಂತ. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಚೆನ್ನಾಗಿ ಮಳೆ ಬೀಳುತ್ತಂತೆ, ಚೆನ್ನಾಗಿ ಮಳೆ ಅನ್ನುವಂಥದ್ದು ಸುರಿಸುತ್ತಂತೆ. ಭೂಮಿಯಲ್ಲಿ ತಾವು ಹಾಕಿದಂತಹ ಪೈರು ಚೆನ್ನಾಗಿ ಬೆಳೆಯನ್ನು ಕೊಡುತ್ತಂತೆ. ತಾವು ಹಾಕಿದಂತಹ ಪೈರು ಚೆನ್ನಾಗಿ ಬೆಳೆಯನ್ನು ಕೊಡುತ್ತಂತೆ. ಅಷ್ಟೇ ಅಲ್ಲ, ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ಜಗತ್ತಲ್ಲಿ ಹೆಚ್ಚೆಚ್ಚು ನಡೆಯುತ್ತಂತೆ. ಅಂದರೆ ಜಗತ್ತಲ್ಲಿರುವಂತಹ ಜನರು ಧಾರ್ಮಿಕ ಭಾವವನ್ನು ಇಟ್ಟುಕೊಂಡಿರ್ತಾರೆ ಅಂತ. ಜಗತ್ತಲ್ಲಿರುವಂತಹ ಜನರೇನಿದ್ದಾರೆ ಒಂದಷ್ಟು ಅವರಿಗೆ ಧರ್ಮ ಪ್ರಜ್ಞೆ ಅನ್ನುವಂಥದ್ದು ಹೆಚ್ಚಾಗುತ್ತಂತೆ. ಅಷ್ಟೇ ಅಲ್ಲ, ಏನು ಅಂದರೆ ಇದರೊಳಗೆ ಹೇಳ್ತಾರೆ ಅಂಗವಂಗ ಮಗಧಾನಿ ಹತಾಶ್ಚ ಚೋರೈಹಿ ಅಂದರೆ ಅಂಗದೇಶ ಮಗಧ ದೇಶ ಈ ಒಂದು ಜಾಗದೊಳಗೆ, ಮಾಗಧ ಈ ಜಾಗದಲ್ಲಿ ಒಂದಷ್ಟು ಈ ಕಳ್ಳಕಾಕರ ಹಾವಳಿ ಇರುತ್ತೆ ಅಂತ ಹೇಳ್ತಾರೆ. ಕಳ್ಳಕಾಕರ ಹಾವಳಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ನಾವು ಹಿಂದಿನ ಪಕ್ಕದಲ್ಲಿ ನೋಡಿಕೊಂಡಾಗ ಈಗ ಏನು ದೆಹಲಿ ಅಂತ ಹೇಳ್ತೇವೆ, ದೆಹಲಿಯ ಒಂದು ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನಲ್ಲಿ ಒಂದಷ್ಟು ಈ ಕಳ್ಳಕಾಕರ ಭಯ ಅನ್ನುವಂಥದ್ದು ಇರಬಹುದು ಅನ್ನೋದನ್ನು ಈ ವಿಶ್ವಾವಸು ಸಂವತ್ಸರದಲ್ಲಿ ನಮಗೆ ಹೇಳ್ತಾರೆ. ನೋಡಿಪ್ಪ, ಈ ವಿಶ್ವಾವಸು ಸಂವತ್ಸರಕ್ಕೆ ರವಿಯು ಮಹಾರಾಜನಾಗಿದ್ದಾನೆ. ನಮಗೆ ಮಹಾರಾಜನು ಎಷ್ಟು ಗಟ್ಟಿಯಾದರೂ, ಎಷ್ಟು ಪ್ರಬಲ ಅಥವಾ ಒಂದು ದುರ್ಬಲ ಆದರೂ ಕೂಡ ಮಂತ್ರಿ ಗಟ್ಟಿ ಇದ್ದ ಅಂದರೆ ಆ ದೇಶ ಚೆನ್ನಾಗಿರುತ್ತೆ. ಮಂತ್ರಿ ದುರ್ಬಲ ಆಗಿಬಿಟ್ಟ ಅಂದರೆ ರಾಜ ಏನೇ ಇದ್ರೂ ಕೂಡ ಉಪಯೋಗ ಆಗೋದಿಲ್ಲ. ಮಂತ್ರಿ ಮಂಡಳ ಬಹಳ ಗಟ್ಟಿ ಇರಬೇಕು, ಮಂತ್ರಿ ಮಂಡಳ ಬಹಳ ಗಟ್ಟಿ ಇರಬೇಕು. ಆದರೆ ಈ ಸಲ ನಮಗೆ ರವಿಯು ನಮಗೆ ಮಹಾರಾಜನಾದಾಗ ಏನಾಗುತ್ತೆ ಅಂದರೆ ಅನ್ಯೋನ್ಯ ವೈರಂ ಕ್ಷಿತಿಪಾಲಕಾನಾಂ ನಾತ್ಯಂಬು ಮುಚಂತಿ ವಲಾಹಕಾಶ್ಚ ಭೂಪಾದ್ಭಯಂ ಶಸ್ತ್ರಭಯಂ ಪ್ರಜಾನಾಂ ಲೋಕೇಗ್ನಿ ಬಾಧಾಬ್ಧ ಪತೌ ಪತಂಗೆ. ಈ ರವಿ ರಾಜನಾದಾಗ ಏನಾಗುತ್ತೆ ಅಂದರೆ ದೇಶದ ಒಳಗಡೆ ಇರುವಂತಹ ನಾಯಕರಿಗೆ ಪರಸ್ಪರ ಹೊಂದಾಣಿಕೆ ತುಂಬ ಕಡಿಮೆ ಆಗುತ್ತಂತೆ. ಈಗ ನಮ್ಮ ಒಂದು ದೇಶದ ಒಳಗಡೆ ಇರುವ ನಾಯಕರು ಅಂದರೆ ಈಗ ನಮ್ಮ ಕರ್ನಾಟಕಕ್ಕೂ ತಮಿಳುನಾಡಿಗೂ ಅಥವಾ ಒಂದು ದೇಶದಲ್ಲಿ ರಾಜ ಒಬ್ಬ ಇದ್ದಾನೆ ಅಂದರೆ ಅವರಿಗೂ ಪಶ್ಚಿಮ ಬಂಗಾಳಕ್ಕೂ ಅವರಿಗೂ ಇನ್ನೊಂದು ಕಡೆಗೂ ಅಲ್ಲಿರುವಂತಹ ನಾಯಕರು ರಾಜನ ಮಾತನ್ನ ವಿರೋಧ ಮಾಡುವಂಥವ್ರು ಆಗ್ತಾರೆ ಅಂತ. ರಾಜನ ಮಾತನ್ನ ಈ ವರ್ಷದಲ್ಲಿ ಹೆಚ್ಚು ವಿರೋಧವನ್ನು ಮಾಡ್ತಾರಂತೆ. ಆ ನಂತರ ಏನಾಗುತ್ತೆ ಅಂದರೆ ಆ ಒಂದು ಪ್ರಜೆಗಳಿಗೆ ಆ ಒಂದು ಭಾಗದೊಳಗೆ ವಾಸ ಮಾಡುವಂತಹ ಪ್ರಜೆಗಳಿಗೆ ಏನಾಗುತ್ತೆ ಅಂದರೆ ಆ ಅಧಿಕಾರಿಗಳು, ಆಯಾ ಭೂಭಾಗದೊಳಗಿರುವ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡ್ತಾರಂತೆ, ತೊಂದರೆಯನ್ನು ಕೊಡುವಂಥವರು ಆಗ್ತಾರಂತೆ. ಈ ಒಂದು ಸಂವತ್ಸರದಲ್ಲಿ ಅಲ್ಲಲ್ಲಿ ಅಗ್ನಿಬಾಧೆಗಳು ಆಗತ್ತೆ ಅಂತ ಹೇಳ್ತಾರೆ. ಅಗ್ನಿ ಅಂದರೆ ಬಿಸಿಲು ಜೋರಿರುತ್ತೆ, ಅಗ್ನಿಬಾಧೆಗಳು ಆಗಬಹುದು. ಹೀಗಿದ್ದಾಗ ಏನಾಗುತ್ತೆ ಅಂದರೆ ನಮಗೆ, ಆದರೆ ಇದು ರವಿ ರಾಜನಾದಾಗ ಈ ತರಹ ಫಲ ಆದರೆ ಈ ರವಿಗೆ ತಕ್ಕನಾಗಿರುವಂಥವ ಮಂತ್ರಿ ಇದ್ದಾನೆ, ಅವನು ಚಂದ್ರ. ನಮಗೆ ಈ ಸಂವತ್ಸರಕ್ಕೆ ಮಂತ್ರಿ ಯಾರು? ಚಂದ್ರ. ಅವನು ಹೇಳ್ತಾನೆ ಸುವೃಷ್ಟಿ ಸರ್ವ ಸಸ್ಯಾನಿ ಫಲಿತಾನಿ ಭವಂತಿ ಚ ಕ್ಷೇಮ ಆರೋಗ್ಯಂ ಸುಭಿಕ್ಷಂಚ ಜಾಯತೆ ಶಶಿಮಂತ್ರಿತಃ. ರಾಜ ಹೇಗಾರು ಇರಲಿ, ಮಂತ್ರಿ ಗಟ್ಟಿ ಇದೆ ನೋಡಿ. ಚಂದ್ರನು ಮಂತ್ರಿ ಆಗಲಿದ್ದಾಗ ಏನಾಗುತ್ತೆ, ಒಳ್ಳೆ ಮಳೆ ಆಗುತ್ತಂತೆ. ಮೊದಲನೇದಾಗಿ ಸಮೃದ್ಧಿಯಾಗಿ ಮಳೆ ಆಗುತ್ತಂತೆ, ಸಸ್ಯಗಳು ಚೆನ್ನಾಗಿ ಫಲಿಸುತ್ತಂತೆ. ಯಾರು ಎಷ್ಟು ವೈರತ್ವವನ್ನು ಹರಡೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಮಂತ್ರಿ ಎಲ್ಲವನ್ನು ಬಡದು ಶಮನ ಮಾಡ್ತಾನಂತೆ. ಮಂತ್ರಿ ಏನು ಮಾಡ್ತಾನಂತೆ, ಎಲ್ಲರನ್ನು ಬಡದು ಶಮನ ಮಾಡ್ತಾನಂತೆ. ಜನರು ಕ್ಷೇಮವಾಗಿ ಇರ್ತಾರಂತೆ, ಆರೋಗ್ಯವಾಗಿ ಇರುವಂಥವರು ಆಗ್ತಾರೆ, ಆರೋಗ್ಯವಾಗಿ ಇರುವಂಥವ್ರು ಆಗ್ತಾರೆ. ಮತ್ತೆ ಈ ಸಲ ನಮಗೆ ಸಸ್ಯಾಧಿಪತಿ,
ಸಸ್ಯಾಧಿಪತಿ ಯಾರು ಅಂದರೆ ಗುರು. ಬೃಹಸ್ಪತಿ ಸಸ್ಯಾಧಿಪತಿ ಆಗಿದ್ದಾನೆ. ಯಾವಾಗ ಸಸ್ಯಾಧಿಪತಿ ಗುರು ಆಗ್ತಾನೋ ಆಗ ಗಿಡಗಳೇ ಸಂತೋಷವಾಗಿರುತ್ತವಂತೆ. ಗಿಡಗಳೇ ಸಂತೋಷವಾಗಿರುತ್ತೆ. ಹೇಳ್ತಾರೆ, ಸಸ್ಯಪತೌ ದಿವಿಜ ಗುರೌ ಬಹುವಿಧ ಸಸ್ಯಾರ್ಘ ಸಂಪೂರ್ತಿ ಕೊಂಕಣ ಮಾಗದ ದೇಶೆ ಮಧ್ಯಮ ಸಸ್ಯಾರ್ಘ್ಯ ವೃದ್ಧಿ ಸ್ಯಾತ್. ಅಂದ್ರೇನು? ಗುರುವು ಸಸ್ಯಾಧಿಪತಿ ಆಗಿರೋದ್ರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತಂತೆ. ಮತ್ತು ಏನು, ಯಾವುದನ್ನು ನಾವು ಅತಿ ಹೆಚ್ಚು ಬೆಲೆ ಕೊಟ್ಟು ಹೋದ ಸಂವತ್ಸರದಲ್ಲಿ ಕೊಂಡ್ಕೊಂಡಿದ್ದೇವೆ, ತಿನ್ನುವ ಪದಾರ್ಥಗಳನ್ನು, ಅದರ ಬೆಲೆ ಕಡಿಮೆಯಾಗುತ್ತಂತೆ. ಅದರ ಬೆಲೆ ಏನಾಗುತ್ತಂತೆ? ಯಾವುದು ನಾವು ಬಹಳ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದೇವೆ, ಈಗ ಕೊಡ್ತಿದ್ದೇವೆ, ಅದರ ಬೆಲೆಗಳು ಕಡಿಮೆಯಾಗುತ್ತಂತೆ. ಕಡಿಮೆ ಅನ್ನುವಂಥದ್ದು ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ನಮಗೆ ಧಾನ್ಯಾಧಿಪತಿ ಕುಜ. ಈ ಕುಜನು ಧಾನ್ಯಾಧಿಪತಿ ಆದಾಗ ಹೇಳ್ತಾರೆ, ಕೆಂಪು ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯುತ್ತಂತೆ. ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂದರೆ, ಒಂದು ರೈತಾಪಿ ವರ್ಗದವರು ಹೇಗೆ ನಾವು ಈ ವರ್ಷ ಫಲವನ್ನು ಅಪೇಕ್ಷೆ ಪಡಬಹುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತೇವೆ. ಈ ರೀತಿಯಾಗಿ ಕೆಂಪು ಭೂಮಿಯಲ್ಲಿ ಬೆಳೆಯುವಂತಹ ಒಂದು ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಆ ನಂತರ ನಮಗೆ ಇವನು ಯಮನು ಪಶುನಾಯಕನಂತೆ. ಸಾಮಾನ್ಯವಾಗಿ ಕೃಷ್ಣನೇ ಪಶುನಾಯಕನಾಗ್ತಿದ್ದ, ಈ ವಿಶ್ವಾವಸುವಿಗೆ ಯಮ ಪಶುನಾಯಕನು ಆಗ್ತಾನೆ. ಏನಂದರೆ, ಪಶುವಿನ ಉತ್ಪನ್ನಗಳ ಬೆಲೆ ಹೆಚ್ಚಾಗುತ್ತೆ ಅಂತ. ಅಂದರೆ ಹಾಲು, ಮೊಸರು, ಈಗ ನಿಮಗದ ಕಣ್ಣಿಗೆ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಏನೋ 4 ರೂಪಾಯೋ 5 ರೂಪಾಯೋ ಜಾಸ್ತಿ ಮಾಡ್ತೇವೆ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನು ಅಂದರೆ, ಹಾಲಿನ ಉತ್ಪನ್ನಗಳು, ಯಾಕಂದರೆ ಹಾಲು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತಂತೆ ಗೋವುಗಳಲ್ಲಿ. ಆದ್ದರಿಂದ ಹಾಲಿನ ಉತ್ಪನ್ನಗಳ ಬೆಲೆ ಮತ್ತು ಹಾಲಿನ ಬೆಲೆ ಗೋವಿನ ಒಂದು ಅಂಶದಿಂದ ಬಂದಂಥದ್ದು ಸ್ವಲ್ಪ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇದು ಒಂದು ಸಾಮಾನ್ಯವಾಗಿ ಜಗತ್ತಿನ ಫಲ. ಇನ್ನು ಮುಂದೆ ನಾವುಗಳು ನಮ್ಮಗಳ ರಾಶಿಗಳಿಗೆ ಆಯವ್ಯಯವನ್ನು ನೋಡೋಣ ಅಂತ ಹೇಳಿದಾಗ, ನಮ್ಮಗಳ ರಾಶಿಗೆ ಆಯವ್ಯಯವನ್ನು ನೋಡೋಣ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಈ ವರ್ಷ ಯಾವುದಾದರೂ ಗ್ರಹಣಾದಿಗಳು ಬರುತ್ತಾ? ಯಾಕಂದರೆ ನಾವು ಕ್ರೋಧಿ ಒಳಗೆ ಯಾವುದೇ ಗ್ರಹಣವನ್ನು ನಾವು ಅನುಭವಿಸಿಲ್ಲ. ಕ್ರೋಧಿ ಸಂವತ್ಸರದಲ್ಲಿ ನಾವು ಯಾವುದೇ ಗ್ರಹಣಗಳು ನಮಗೆ ಬಂದಿಲ್ಲ. ಆದರೆ ವಿಶ್ವಾವಸು ಸಂವತ್ಸರದಲ್ಲಿ 4 ಗ್ರಹಣಗಳು ಉಂಟಾಗುತ್ತೆ. 4 ಗ್ರಹಣಗಳು ಉಂಟಾಗುತ್ತೆ. ಅದರೊಳಗೆ 2 ಗ್ರಹಣಗಳು ಭಾರತಕ್ಕೆ ಆಚರಣೆ ಉಂಟು, 2 ಗ್ರಹಣಗಳು ಭಾರತಕ್ಕೆ ಆಚರಣೆ ಇಲ್ಲ. 2 ಮಾತ್ರ ನಾವು ಆಚರಣೆ ಮಾಡ್ತೇವೆ. ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ದಿನ ಒಂದು ಚಂದ್ರಗ್ರಹಣ ಆಗತ್ತೆ. ಅದು 7/9/2025, 7/9ನೇ ತಿಂಗಳು 7ನೇ ತಾರೀಕು 2025ನೇ ತಾರೀಕು. ಆದ್ದರಿಂದ ಅಂದರೆ ಗಣಪತಿ ಹಬ್ಬ ಆಗಿ 10 ದಿನಕ್ಕೆ ಚತುರ್ಥಿ ಗಣಪತಿ ಹಬ್ಬ, ಇದು ಪೌರ್ಣಿಮೆ. ಏನಾಗುತ್ತೆ ಅಂದರೆ ಆಗ ನಮಗೊಂದು ಗ್ರಹಣ, ಅಂದರೆ ಅನಂತನ ಹಬ್ಬದ ಮಾರನೇ ದಿನ. ನಿಮಗೆಲ್ಲ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅನಂತನ ಹಬ್ಬದ ಮಾರನೇ ದಿನ ಚತುರ್ದಶಿ, ಭಾದ್ರಪದ ಶುಕ್ಲ ಚತುರ್ದಶಿ ಅನಂತನ ಹಬ್ಬ. ಅದರ ಮಾರನೇ ದಿನಕ್ಕೆ ಏನಾಗುತ್ತೆ ಅಂದರೆ ಗ್ರಹಣ ಬರುತ್ತೆ. ಅದು ಒಂದು ನಮಗೆ ಆಚರಣೆ ಉಂಟು. ಅದು ಚಂದ್ರಗ್ರಹಣ ಆಗುತ್ತೆ ನಮಗೆ, ಅದು ಚಂದ್ರಗ್ರಹಣ ಅನ್ನುವಂಥದ್ದು ಆಗುತ್ತೆ. ಆ ನಂತರ ನಮಗೆ, ಯಾಕೆ ಅಂದರೆ ಅದು ಶುರುವಾಗೋದು ರಾತ್ರಿ 9:56 ರಾತ್ರಿ 9:56 ಶುರುವಾಗುತ್ತೆ. ಮಧ್ಯರಾತ್ರಿ 1:01 ಮುಗಿಯತ್ತೆ. ಅದರ ಯಾಕಂದರೆ ಚಂದ್ರಗ್ರಹಣ ಅಂದರೆ ರಾತ್ರಿ ಆಗಬೇಕಲ್ವ, ಹಗಲು ಹೊತ್ತಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಈ ಸಮಯದಲ್ಲಿ ಆ ಚಂದ್ರಗ್ರಹಣ ಆಗತ್ತೆ. ಎರಡನೆಯದು ನಮಗೆ ಆಗುವಂತಹ ಗ್ರಹಣ ಬಂದು 3ನೇ ತಾರೀಕು 3ನೇ ತಿಂಗಳು 2026ನೇ ಇಸವಿಯೊಳಗೆ, ಅಂದರೆ ಫಾಲ್ಗುಣ ಶುಕ್ಲ ಪೌರ್ಣಿಮೆಯ ದಿನ. ಫಾಲ್ಗುಣ ಶುಕ್ಲ ಪೌರ್ಣಿಮೆಯ ದಿನ ಅಂದರೆ ಯುಗಾದಿ ಹಬ್ಬಕ್ಕೆ 15 ದಿನ ಮುಂಚೆ, ಮುಂದಿನ ವರ್ಷ ಯುಗಾದಿ ಹಬ್ಬದ 15 ದಿನ ಮುಂಚೆ, ಅದು ಫಾಲ್ಗುಣ ಶುಕ್ಲ ಪೌರ್ಣಿಮೆಯ ದಿನ ನಮಗೆ ಚಂದ್ರಗ್ರಹಣ ಒಂದಾಗತ್ತೆ. ಅದು ನಮಗೆ ಭಾರತಕ್ಕೆ ಆಚರಣೆ ಉಂಟು. ಇದು ಏನಾಗುತ್ತೆ ಅಂದರೆ ನೋಡಿ, ಈ ಒಂದು ಚಂದ್ರಗ್ರಹಣ ನಮಗೆ ಸಾಮಾನ್ಯವಾಗಿ ಹಗಲಲ್ಲಿ ಉಂಟಾಗುವಂಥದ್ದಾಗತ್ತೆ. ಮಧ್ಯಾಹ್ನ 3:15 ಶುರುವಾಗತ್ತೆ. ಸಂಜೆ
6:47 ಮುಗಿಯುತ್ತೆ. ಇದು ಸಂಜೆಯ ಸಮಯದಲ್ಲಿ ಆಗತ್ತೆ ಈ ಚಂದ್ರಗ್ರಹಣ. ಅಂದರೆ ನಮಗೆ 2 ಗ್ರಹಣ ಉಂಟು. ಒಂದು 9ನೇ ತಿಂಗಳಲ್ಲಿ ಬರುತ್ತೆ, ಇನ್ನೊಂದು 3ನೆಯ ತಿಂಗಳಲ್ಲಿ 2026ನೇ ಇಸ್ವಿ 3ನೆಯ ತಿಂಗಳಲ್ಲಿ ಬರುತ್ತೆ. ಇದು ನಮಗೆ 2 ಗ್ರಹಣಗಳು ಈ ಒಂದು ಸಂವತ್ಸರದಲ್ಲಿ ಉಂಟು. ಇದು ಧರ್ಮಶಾಸ್ತ್ರದ ವಿಚಾರ. ಅದೇ ರೀತಿಯಾಗಿಯೇ ಆಯವ್ಯಯವನ್ನು ಈ ಸಂವತ್ಸರದಲ್ಲಿ ನಾವು ನೋಡೋಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ, ಯಾರ್ದು ಮೇಷ ಮತ್ತು ವೃಶ್ಚಿಕ ರಾಶಿಯೋ ಅವರಿಗೆ ಈ ಸಂವತ್ಸರ 2 ಆದಾಯ 14 ವ್ಯಯ. 2 ಆದಾಯ 14 ವ್ಯಯ ಅಂದರೆ 2 ಭಾಗ ನಮಗೆ ಆದಾಯ ಇದ್ದರೆ 14 ಭಾಗ ವ್ಯಯ ಇರುತ್ತೆ. ನೋಡಿ, ಯಾವಾಗ ಆದಾಯ ಇಲ್ಲವೋ ಆರೋಗ್ಯ ಚೆನ್ನಾಗಿರುತ್ತೆ. 3 ಆರೋಗ್ಯ, 0 ಅನಾರೋಗ್ಯ. ಅಂದರೆ ನಮಗೆ ದುಡ್ಡಿದ್ರೆ ಖರ್ಚು ಮಾಡೋದಕ್ಕೆ ವ್ಯಯ ಎಲ್ಲಾಗುತ್ತೆ ನಮಗೆ ಹೆಚ್ಚು, ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಲ್ಲೇ ವ್ಯಯ ಆಗುತ್ತೆ. ನಿನ್ನ ಹತ್ರ ಇಲ್ಲ ಅಂದರೆ ವ್ಯಯ ಮಾಡಬೇಡ ಅಂತ, ವ್ಯಯ ಮಾಡಬೇಡ ಅಂತ. ಆದ್ದರಿಂದ 3 ಆರೋಗ್ಯ, 0 ಅನಾರೋಗ್ಯ. ಅದೇ ರೀತಿಯಾಗಿ 3 ಸುಖ, 3 ದುಃಖ. ಸಮ ಪ್ರಮಾಣದಲ್ಲಿ ಈ ಒಂದು ಮೇಷ ಮತ್ತು ವೃಶ್ಚಿಕದೊಳಗೆ ಆದಾಯ ಕಡಿಮೆ, ಆರೋಗ್ಯದಿಂದ ಇರ್ತೀರ. ಅದೇ ರೀತಿಯಾಗಿ ವೃಷಭ ಮತ್ತು ತುಲಾ ರಾಶಿಯವರಿಗೆ, ಯಾರ್ದು ವೃಷಭ ಮತ್ತು ತುಲನೋ, ನಂದು ತುಲಾಪ, ಏನು ವೃಷಭ ಮತ್ತು ತುಲಾ ರಾಶಿಯವರಿಗೆ 11 ಆದಾಯ 5 ವ್ಯಯ. ಅಂದರೆ ಮತ್ತೆ ಮತ್ತೆ ಈಸ್ಟ್ ಎಂಡ್ ರಾಮ ಮಂದಿರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗತ್ತೆ. ಯಾಕೆ ಅಂದರೆ ಆದಾಯ ಮೂಲ ನಮಗಿದಿದೆ. ಸುಬ್ರಾವ್ ಅವರು ಎಲ್ಲವೂ ನೀವೇನು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹಮ್ಕೋಬೇಕು ಅಂತ ಅರ್ಥ. ಏನು ಅಂದರೆ 11 ಆದಾಯ 5 ವ್ಯಯ. ಆದರೆ ನೋಡಿ, 0 ಆರೋಗ್ಯ 4 ಅನಾರೋಗ್ಯ. ಅಂದರೆ ಇದು ಏನು ಹೇಳುತ್ತೆ, ಈ ಆರೋಗ್ಯ ಅನಾರೋಗ್ಯ ಏನು ಹೇಳುತ್ತೆ ಅಂದರೆ, ಎಲ್ಲೆಲ್ಲೂ ಹೊರಗಡೆ ತಿನ್ಬೇಡಪ್ಪ, ಸ್ವಲ್ಪ ಸೂಕ್ಷ್ಮವಾಗಿರು, ಯಾರೋ ಏನೋ ಕೊಟ್ಟರು ಅಂತ ತಕ್ಷಣ ಬಾಯಿಗೆ ಹಾಕ್ಕೋಬೇಡ. ಇವೆಲ್ಲ ಏನು ಅಂದರೆ ನಮಗೆ ಈ ವರ್ಷ ಜಾಗೃತೆಯಾಗಿರು ಅನ್ನೋದನ್ನು ಸೂಚಿಸತ್ತೆ. ನಿನಗೆ ಈ ಸಲ ಆರೋಗ್ಯ ಭಾಗ್ಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಸೂಚಿಸ್ಕೊಂಡು ಆರಾಮಾಗಿರು ಅಂತ ಹೇಳ್ತಾರೆ. ಆದರೆ ಈ ಸಲ ರಾಜಪೂಜ 4 ಅಂತಪ್ಪ, ರಾಜಕೂಪ 2. ಅಂದರೆ ರಾಜಪೂಜ ಅಂದರೆ ಎಲ್ಲೋ ಇನ್ನೊಂದು 2-3 ಜರಿ ಶಾಲು ಹಚ್ಕೋಬೋದು ಅಂತ. ಈ ಜರಿ ಶಾಲ್ಗಳು ಏನಿದೆ ಇನ್ನೊಂದು 2 ಕಡೆ ಕರೆದು ನಮಗೊಂದು ಶಾಲು ಹಚ್ತಾರೇನೋ ಅಂತ ಹೇಳ್ತಾ ಇದೆ. 6 ಸುಖ ಅಂತೆ, 3 ದುಃಖ. ಈ ಸಂವತ್ಸರದಲ್ಲಿ ನಾವು ಸುಖವಾಗಿ ಇರ್ತೇವೆ ಅಂತ ಆಯ್ತು. ಆದರೆ ಮಿಥುನ ಮತ್ತು ಕನ್ಯಾ ರಾಶಿ, ಯಾರ್ದಪ್ಪ ಮಿಥುನ ಕನ್ಯಾ? ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 14 ಆದಾಯ 2 ವ್ಯಯ. ನಮಗಿಂತ ಜೋರಿದ್ದಾರೆ ಅವರು. ಅದೇ ರೀತಿಯಾಗಿಯೇ ಆರೋಗ್ಯವು 2, ನಮಗಾದ್ರೆ 0 ಆರೋಗ್ಯ, 2 ಆರೋಗ್ಯ 5 ಅನಾರೋಗ್ಯ. ಆದರೆ ಅವರಿಗೆ ಜಗತ್ತೊಳಗೆ ಸ್ವಲ್ಪ ಮಟ್ಟಿಗೆ ಅಕ್ಕಪಕ್ಕದವರಿಂದ ದೊಡ್ಡವರಿಂದ ಸ್ವಲ್ಪ ಅವಮಾನಕ್ಕೆ ಈಡಾಗ್ತಾರೆ. ಕಾರಣ ಅಂದರೆ ರಾಜಕೋಪ, ರಾಜಪೂಜೆ 1 ಅಂತೆ, ರಾಜಕೋಪ 2. ಸ್ವಲ್ಪ ಜಾಗೃತೆಯಾಗಿ ಹಿತಿಮಿತಿಯಿಂದ ಮಾತಾಡಬೇಕು ಅಂತ ಅರ್ಥ. ಆದ್ರಿಂದ ಬಾಯಿ ಮಾತಾಡೋದು ಕಡಿಮೆ ಆದರೆ ಎಲ್ಲ ಸರಿ ಹೋಗುತ್ತೆ. ಸುಖ 6 ದುಃಖ 3. ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿ ಯಾರ್ದು ಅವರಿಗೆ 14 ಆದಾಯ 8 ವ್ಯಯ. ಆದರೆ ಆರೋಗ್ಯ 6 ಪ್ರಮಾಣದಲ್ಲಿ ಆರೋಗ್ಯ ಇರುತ್ತೆ, 5 ಅನಾರೋಗ್ಯ. ಅಂದರೆ ಆರೋಗ್ಯ ಅನಾರೋಗ್ಯ 2 ಬರುವ ಸಂಭವ ಇದೆ. ಆನಂದವಾಗಿ ಇರಬೇಕು. 6 ರಾಜಪೂಜಾ, 3 ರಾಜಕೋಪ, 3 ಸುಖ 3 ದುಃಖ. ಇದು ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ, ಯಾರ್ದು ಸಿಂಹವೋ ಅವರಿಗೆ 11 ಆದಾಯ 11 ವ್ಯಯ. ಎಲ್ಲರೂ ಸಮ 11 ಆದಾಯವೂ ಅಷ್ಟೇ, ಒಂದು ವ್ಯಯವೂ ಅಷ್ಟೇ. ಆ ರೀತಿ 4 ಆರೋಗ್ಯ 4 ಅನಾರೋಗ್ಯ. ಆರೋಗ್ಯ ಮತ್ತು ಅನಾರೋಗ್ಯ 2 ಅಷ್ಟೇ ಇರುವಂಥದ್ದು. ಅದೇ ರೀತಿ ರಾಜಪೂಜೆ 2, ರಾಜಕೋಪ 6, 3 ಸುಖ 3 ದುಃಖ. ಇದನ್ನ ನಾವು ಹೇಳ್ತೇವೆ. ನಂತರ ಧನುಸ್ಸು ಮತ್ತು ಮೀನರಾಶಿಯವರಿಗೆ 5 ಆದಾಯ 5 ದ್ವಯ. ಆದಾಯನೂ ಕಡಿಮೆ, ವ್ಯಯನೂ ಕಡಿಮೆ. 1 ಆರೋಗ್ಯ 1 ಅನಾರೋಗ್ಯ. 4 ರಾಜಪೂಜ 2 ರಾಜಕೋಪ. ಅದೇ ರೀತಿ 6 ಸುಖ 3 ದುಃಖ. ಕೊನೆಗೆ ಮಕರ ಮತ್ತು ಕುಂಭರಾಶಿಯವರಿಗೆ, ಮಕರ ಮತ್ತು ಕುಂಭರಾಶಿಯವರಿಗೆ 8 ಆದಾಯ 14 ವ್ಯಯ. 8 ಆದಾಯ 14 ವ್ಯಯ. 2 ಆರೋಗ್ಯ 3 ಅನಾರೋಗ್ಯ. ಅದೇ ರೀತಿಯಾಗಿ 5 ರಾಜಪೂಜ 6 ರಾಜಕೋಪ, 3 ಸುಖ 3 ದುಃಖ.
ಇದು ನೋಡಿಪ್ಪ, ಈ ಒಂದು ರಾಶಿಯ ಒಂದು ಫಲ ಇದು ನಮಗೆ ಏನನ್ನ ತಿಳಿಸಿಕೊಡುತ್ತೆ, ಇದೊಂದು ಅರ್ಥ ಮಾಡ್ಕೋಬೇಕು ನಾವು. ಇವೆಲ್ಲವೂ ಕೂಡ ನಮಗೆ ಒಂದು, ಈಗ ರಸ್ತೆಯೊಳಗೆ ನಾವು ಹೋದಾಗ, ರಸ್ತೆಯಲ್ಲಿ ನಾವು ಹೋದಾಗ ಒಂದು ಮಾರ್ಕ್ ಇರುತ್ತೆ. ಹಿಂಗೆ ಹೋದರೆ ಒಂದು ಸೌತ್ ಎಂಡ್ ಸರ್ಕಲ್ ಅಂತ, ಈ ರೀತಿ ಹೋದರೆ ನಮಗೊಂದು ಜಯನಗರ ಈಸ್ಟ್ ಎಂಡ್ ಅಂತ ಒಂದು ಬೋರ್ಡ್ ಇರುತ್ತೆ, ಸೈನ್ ಬೋರ್ಡ್ ಇರುತ್ತೆ. ಆ ರೀತಿಯಾಗಿ ಒಂದು ಸೈನ್ ಬೋರ್ಡ್ ಇದು. ಈಗ ಬಿಡಿ ಸ್ವಾಮಿ, ನಿಮ್ಮ ಮಗ ಗಜಕೇಸರಿ ಯೋಗದಲ್ಲಿ ಹುಟ್ಟಿದಾನೆ ಅಂತ ಮನೇಲಿ ತಿನ್ಸು ಮಲಗ್ಸು ಯಾವ ಕೇಸರಿ ಯೋಗದಲ್ಲಿ ಹೆಲ್ಪ್ ಮಾಡುತ್ತೆ? ಇವನಿಗೇನು ಸ್ವಾಮಿ ಬುಧ ಉಚ್ಚದಲ್ಲಿದ್ದಾನೆ, ಭಾರಿ ವಿದ್ಯಾವಂತನಾಗ್ತಾನೆ, ಶಾಲೆಗೆ ಕಳಿಸ್ಬೇಡ, ಎಂತ ವಿದ್ಯಾವಂತನಾಗ್ತಾನೆ? ಇದೆಲ್ಲ ಏನು ಅಂದರೆ ಪುರುಷ ಪ್ರಯತ್ನದಿಂದ ಎಲ್ಲವೂ ಕೂಡ ನಡೆಯುತ್ತೆ. ನೆನಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ಏನಿದೆ ನಮಗೆ ಇದು ಒಂದು ಸೈನ್ ಬೋರ್ಡ್ ತರ. ನೋಡಪ್ಪ, ಈ ತರಹ ಆಗಬಹುದು. ಈಗ ನನಗೆ ಹೆಂಗೋ 11 ಆದಾಯ ಇದೆಯಲ್ಲ ಅಂತ ನಮ್ಮ ಮನೆಯಲ್ಲೇ ಇದ್ರೆ, 11 ಆದಾಯ ನನಗಿದೆಯಲ್ಲ ಬಂದು ಬಿಡುತ್ತೆ ಅಂತ, ನಾನು ಕಷ್ಟಪಟ್ಟಾಗ ನನ್ನ ಪ್ರಾರಬ್ಧಕ್ಕನುಗುಣವಾಗಿ ನಮಗೆಲ್ಲವೂ ಕೂಡ ಸಿಗುವಂಥದ್ದಾಗತ್ತೆ. ಆದ್ರಿಂದ ಈ ಒಂದು ವಿಚಾರ ಏನಿದೆ, ಆಯವ್ಯಯಗಳು ಹೀಗಿರೋದ್ರಿಂದ ಇದ್ರ ಪ್ರಕಾರವಾಗಿ ನೀವು ನಿಮ್ಮ ಈ ವರ್ಷದ ಜೀವನವನ್ನ ಒಂದು ಪ್ಲಾನ್ ಮಾಡ್ಕೊಳ್ಳಿ. ವ್ಯಯ ಜಾಸ್ತಿ ಇದೆ, ಆದ್ರಿಂದ ನೀವೇನ್ ಮಾಡಿ, ಏನೋ ದೊಡ್ಡ ತಗೊಳ್ತೀನಿ ಅಂತ ಹೋಗಕ್ಕೆ ಹೋಗಬೇಡಿ. ಅನಾರೋಗ್ಯ ಜಾಸ್ತಿ ಇದೆ, ಊರು ಸುತ್ತಕ್ಕೆ ಹೋಗಬೇಡಿ, ಮನೆ ಊಟ ಮಾಡಿ, ಎಲ್ಲೂ ಹೊರಗಡೆ ತಿನ್ಬೇಡಿ. ಇವೆಲ್ಲ ಇದು ಏನು ಹೇಳುತ್ತೆ ಅಂದ್ರೆ ನಮಗೆ ಯಾವಾಗಲೂ ಕೂಡ ನಮಗೆ ಇದರ ಒಂದು ಫಲವನ್ನ ತಿಳಿಸಿಕೊಡುತ್ತೆ. ನೋಡಿಯಪ್ಪ, ಈ ಒಂದು ಪಂಚಾಂಗ ಶ್ರವಣವನ್ನ ಇವತ್ತಿನ ಒಂದು ಇದನ್ನು ಹೇಳ್ಬಿಡ್ತೇನೆ. ಓಂ ಸ್ವಸ್ತಿ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮೇ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಜಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭವಾದಿಷ್ಟ್ಯಾಃ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಮಂಗಳಕರ. ನೋಡಿಪ, ವಿಶ್ವಾವಸು ಅನ್ನುವಂತಹ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿಪತ್ ಶುಭ ತಿಥಿ. ಇವತ್ತಿನ ದಿನ ಪ್ರತಿಪತ್ ಶುಭ ತಿಥಿ, ವಾರ ಬಂದು ಭಾನುವಾರ, ನಕ್ಷತ್ರ ಬಂದು ರೇವತಿ ನಕ್ಷತ್ರ. ಅದೇ ರೀತಿಯಾಗಿ ರೇವತಿ ನಕ್ಷತ್ರ, ಐಂದ್ರ ಯೋಗ ಮತ್ತು ಭವಕರಣ. ಯೋಗ ಬಂದು ಐಂದ್ರ, ಭವಕರಣ ಬಂದು ಭವ. ಏವಂ ಪಂಚಾಂಗ ಶುದ್ಧಿ. ಈ ರೀತಿಯಾಗಿ ಪಂಚಾಂಗ ಶುದ್ಧಿ ಇವತ್ತಿನ ದಿನ ಇರುವಂಥದ್ದು. ಈ ಪಂಚಾಂಗ ಶ್ರವಣದಿಂದ ನಮಗೆ ಏನು ಫಲ ಸಿಗತ್ತೆ ಅಂದ್ರೆ ಹೇಳ್ತಾರೆ, ನೋಡಪ್ಪ, ನಕ್ಷತ್ರಾದ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗಂ ಫಲಮುತ್ತಮಂ. ಆದ್ರಿಂದ ಏನು ಅಂದ್ರೆ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ಹೇಳಬೇಕಾದ್ರೆ, ತಿಥಿಯ ಜ್ಞಾನದಿಂದ ಲಕ್ಷ್ಮಿಯು ಒಲಿಯುವಂಥವಳಾದ್ರೆ ವಾರದ ಜ್ಞಾನದಿಂದ ಆಯುಷ್ಯವರ್ಧನೆಯಾಗುತ್ತೆ. ನಕ್ಷತ್ರದ ಜ್ಞಾನದಿಂದ ನಮ್ಮ ಪಾಪಗಳು ನಾಶವಾದರೆ ಯೋಗದ ಜ್ಞಾನದಿಂದ ರೋಗ ನಿವಾರಣೆಯಾಗುತ್ತೆ. ಕರಣದ ಜ್ಞಾನದಿಂದ ಕಾರ್ಯಸಿದ್ಧಿಯಾಗತ್ತೆ. ಈ ರೀತಿಯಾಗಿ ಪಂಚಾಂಗ ಶುದ್ಧಿ ಅನ್ನುವಂಥದ್ದು ನಮಗೆ ಇರುವಂಥದ್ದು. ಈ ಒಂದು ವಿಶ್ವಾವಸು ಸಂವತ್ಸರ ತಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ. ಹಾಗೆಯೇ ಈ ಒಂದು ಸಂವತ್ಸರದಲ್ಲಿ ನಮ್ಮ ಬುದ್ಧಿ ಧರ್ಮ ಮಾರ್ಗದೊಳಗೆ ಇರುವಂಥದ್ದಾಗಲಿ, ಯಾವಾಗಲೂ ಕೂಡ ಧರ್ಮಾಲೋಚನೆಗಳು ನಡೀತಿರಲಿ. ಎಂದೂ ಕೂಡ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೆ, ಇನ್ನೊಬ್ಬರಿಗೆ ಇಂಥದ್ದು ನನಗೆ ಸಿಗಲಿ ಅಂತ ನಾವು ಬಯಸದೆ, ನನಗಿದು ಬೇಕು ಅಂತ ನಾವು ಮೋಹಗೊಳ್ಳದೆ, ಎಲ್ಲವನ್ನೂ ಕೂಡ ರಾಮನ ಪಾದದೊಳಗೆ, ರಾಮ ನಿನ್ನ ಇಚ್ಛೆ ಹೆಂಗಿದೆಯೋ ಹಂಗೆ ನಡೆಸ್ತೀನಪ್ಪ, ನನ್ನ ಬುದ್ಧಿ ಯಾವಾಗಲೂ ಧರ್ಮ ಮಾರ್ಗದಲ್ಲಿರುತ್ತೆ ಅಂತ ನಾವು ಮನಸ್ಸು ಮಾಡಿಕೊಂಡ್ರೆ ನಮ್ಗೆ ಯಾವತ್ತೂ ಕೂಡ ಮಂಗಳವೇ ಆಗತ್ತೆ ಅಂತ ಹೇಳ್ತಾ ಈ ಒಂದು ಸಂವತ್ಸರದ ವಾರ್ಷಿಕ ಫಲವನ್ನ ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಬ್ರಾಹ್ಮಣ್ಯಂ ಪರಿಪಾಲಯಂತು ಮುಖಜಾಃ. ಸ್ವೀರ್ಯಾ ಸ್ಮರಂತೋನ್ಮಯಾನ್. ರಾಜಾನಃ ಪರಿಪಾಲಯಂತು ಪೃಥಿವೀಂ. ಸತ್ಯೈಕಸಂಧಾಃ ಸ್ವಯಂ. ಸ್ವೇ ಸ್ವೇ ಕರ್ಮಣಿ ಶಕ್ತಿಮೇತ್ಯ ಕಪಟದ್ವೇಷೌ ತ್ಯಜಂತು ಪ್ರಜಾಃ. ಕಾಲೇ ವರ್ಷತು ವಾರಿದಾಃ. ಕ್ಷಿತಿತಲೆ ಸುಖ್ಯಂತು ಸರ್ವೇ ಜನಾಃ. ಸರ್ವೇಷಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.